13ರಂದು ಲಕ್ಷ್ಮೇಶ್ವರ ಸ್ಕೂಲ್ ಚಂದನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮನ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ರಾಜ್ಯದ ಪ್ರತಿಷ್ಠಿತ ಸಿಬಿಎಸ್ಇ ಚಂದನ ಸ್ಕೂಲ್ನಲ್ಲಿ ಇದೇ ದಿನಾಂಕ 13ರಂದು ಭಾರತ ರತ್ನ ಪ್ರೊಫೆಸರ್ ಸಿಎನ್ ರಾವ್ ರವರ 10ನೇ ವರ್ಷದ ವಿಜ್ಞಾನ ಕಾರ್ಯಕ್ರಮ ಮತ್ತು 2025ನೇ ಸಾಲಿನ ಚಂದನ ಶ್ರೀ ಪ್ರಶಸ್ತಿ ಪ್ರದಾನ ಹಾಗೂ ಸ್ಕೂಲ್ ಚಂದನದ ಗೌರವ ನಿರ್ದೇಶಕರಾಗಿದ್ದ ದಿವಂಗತ ಎಚ್ಸಿ ರಟಗೇರಿಯವರ ಕಂಚಿನ ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಕಾನೂನು ಸಚಿವರಾದ ಎಚ್ಕೆ ಪಾಟೀಲ್ರು, ಶಾಸಕರು, ಮಾಜಿ ಶಾಸಕರು ಸೇರಿದಂತೆ ಅನೇಕ ರಾಜಕೀಯ ಮುಖಂಡರು, ವಿಜ್ಞಾನಿಗಳು ಆಗಮಿಸುತ್ತಿರುವ ಹಿನ್ನೆಲೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಪಟ್ಟಣದ ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗದಲ್ಲಿ ಸಭಾಭವನದಲ್ಲಿ ಬುಧವಾರ ಆಯೋಜಿಸಿದ್ದ ಗದಗ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೂ ರೋಡ್ ಮತಕ್ಷೇತ್ರದ ಶಾಸಕರಾದ ಜೆಎಸ್ ಪಾಟೀಲ್ ಅವರು ಭಾಗವಹಿಸಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಸಭೆಯಲ್ಲಿ ಹಿರಿಯರಾದ ಆನಂದಸ್ವಾಮಿ ಗಡದಿವರಮಠ, ಡಿಆರ್ ಪಾಟೀಲ್, ಬಿಆರ್ ಯಾವಗಲ್, ಮಾಜಿ ಶಾಸಕರಾದ ಜಿಎಸ್ ಗಡದಿವರಮಠ, ರಾಮಣ್ಣ ಲಮಾಣಿ, ರಾಮಕೃಷ್ಣ ದೊಡ್ಡಮನಿ, ಸ್ಕೂಲ್ ಚಂದನ್ ಸಂಸ್ಥಾಪಕರಾದ ಟಿ ಈಶ್ವರ್, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಹಾಗೂ ಇನ್ನೂ ಅನೇಕ ಪ್ರಮುಖ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ವೈರಣ್ಣ ಹಡ್ಪರ್, ಪ್ರಜಾಪವರ್ ಟಿವಿ, ಲಕ್ಷ್ಮೇಶ್ವರ. ಜನಪ್ರಿಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅವರ ಕಡೆಯಿಂದನೇ ಅವರಿಗೆ ಪ್ರಶಸ್ತಿಯನ್ನು ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅದು ಇವತ್ತು ನಮಗೆ ಬಹಳ ಮಹತ್ವ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಒಬ್ಬ ಸಾಮಾನ್ಯ ರಾಜಕಾರಣಿ ಅಲ್ಲ. ಅವರು ಈ ರಾಜ್ಯದ ಎಲ್ಲ ವರ್ಗದ ಜನರಿಗೆ ಅನೇಕ ಕೆಲಸ ಕಾರ್ಯಗಳನ್ನು ತಮಗೆ ಅಧಿಕಾರ ಸಿಕ್ಕರೆ ನಾನು ಏನೇನು ಮಾಡಬೇಕನ್ನೋ ಚಿಂತನೆಯನ್ನ ಅಧಿಕಾರ ಇಲ್ದಾಗ ಮಾತಾಡ್ತಿದ್ರು. ಅವನ್ನೆಲ್ಲ ಸಾಧಿಸಿದಂಥ ಒಬ್ಬ ಧೀಮಂತ ನಾಯಕ ಸನ್ಮಾನ ಸಿದ್ದರಾಮಯ್ಯ. ಮಾತಾಡ್ತೀವಿ ಆದರೆ ನಡ್ಕೊಳಂಗಿಲ್ಲ. ಹೋದ್ ಸರಿ 165 ಭರವಸೆಗಳನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿತ್ತು, 158 ಭರವಸೆಗಳನ್ನು ಈಡೇರಿಸಿದ್ರು. ಈ ಸರ್ತಿ 5 ಕಾರ್ಯಕ್ರಮವನ್ನು ಕೊಡ್ತೀವಿ ಅಂತೀವಿ. ಎಲ್ಲ ಕೊಡೋಕ್ಕಿಂತ ಮೊದಲು ಏನೇನೋ ಮಾತಾಡಿದ್ದಾರೆ ಎಲ್ಲ ವಿರೋಧ ಪಕ್ಷದವರಾಗ್ಲಿ. ಹೆಂಗೆ ಇವನ್ನೆಲ್ಲ ಕೊಡಕ್ಕೆ ಸಾಧ್ಯ ಐತೆ ಅಂತ ಹೇಳಿ. ಆದರೆ ಕೇವಲ ಅಧಿಕಾರಕ್ಕೆ ಬಂದು 2.5-3 ತಿಂಗಳಲ್ಲಿ ಈ 5 ಕಾರ್ಯಕ್ರಮವನ್ನ ಅನುಷ್ಠಾನಕ್ಕೆ ತಂದ್ರು. ಕಾಟಾಚಾರಕ್ಕೆ ಅನುಷ್ಠಾನಕ್ಕೆ ತರಲಿಲ್ಲ ಅವರು. ನಾವು ಅನೇಕ ಸಂದರ್ಭದಲ್ಲಿ ನೋಡೀವಿ. ನಾವು ಬಹಳಷ್ಟು ಸರ್ಕಾರಗಳು ಹೋಗಿದ್ದಾವೆ, ಬಹಳ ಸರ್ಕಾರಗಳು ಬಂದು ಹೋಗಿವೆ, ಆಶ್ವಾಸನೆ ಕೊಡ್ತೀವಿ. ಆದರೆ 100ಕ್ಕೆ 100 ಸಾಧಿಸಿದಂತ ಈ ಯೋಜನೆಯನ್ನು ಸಾಧಿಸಿದಂತ ಯಾವ್ದಾರ ಸರ್ಕಾರ ಇದೆ, ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ. ಅದಕ್ಕಂತ ಒಬ್ಬ ಧೀಮಂತ ವ್ಯಕ್ತಿತ್ವ ಇರ್ತಕ್ಕಂಥ ಬಹಳ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳನ್ನ ಮಾಡಿದ್ರಿ. ಈ ಸರ್ತಿ ನಮಗೆ ಕಂಡು ಬರುವುದಿಲ್ಲ ಇವು. ನಾವೆಲ್ಲ ಹಿಂದೆ ಉತ್ಸಾಹದಿಂದ ಭಾಗ ತೆಗೆದುಕೊಳ್ಳುವಂತ ನಿರ್ಣಯವನ್ನು ಈಗ ಮಾಡಿದ್ದಾರೆ. ಜೊತೆಗೆ ಜಯರಾಮ್ ರಮೇಶ್ ಅವರು, ಇವರು ಎಐಸಿಸಿ ಜನರಲ್ ಸೆಕ್ರೆಟರಿ ಅವರು, ಈಗ ಸದ್ಯ ರಾಜ್ಯಸಭಾ ಸದಸ್ಯರು, ಮಾಜಿ ಕೇಂದ್ರ ಮಂತ್ರಿಗಳು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಜೊತೆಗೆ ಪ್ರಸಿದ್ಧ ವಿಜ್ಞಾನಿಗಳು ಎಲ್ಲಿಂದ ಬರ್ತಾರೆ ಅಂದ್ರೆ, ಜವಾಹರ್ಲಾಲ್ ನೆಹರು ಅಂತಾರಾಷ್ಟ್ರೀಯ ಸಂಶೋಧನಾ ಸಂಸ್ಥೆ JNCASR ಅಂತ ಇದರಲ್ಲಿದೆ. ಜವಾಹರ್ಲಾಲ್ ನೆಹರು ಅಡ್ವಾನ್ಸ್ಡ್ ಸೈಂಟಿಫಿಕ್ ರಿಸರ್ಚ್ ಇನ್ಸ್ಟಿಟ್ಯೂಷನ್. ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ತಾವೆಲ್ಲ ಕೇಳಿದ್ರಿ, ಭಾರತದ 10 ವಿಶ್ವದ 10 ಪ್ರಸಿದ್ಧ ಸಂಸ್ಥೆಯಲ್ಲಿ ಅದು ಒಂದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂದ ವಿಜ್ಞಾನಿಗಳು ಬರ್ತಾರೆ. IIT ಧಾರವಾಡದಿಂದ ವಿಜ್ಞಾನಿಗಳು ಬರ್ತಾರೆ. ಜವಾಹರ್ಲಾಲ್ ನೆಹರು ಪ್ಲಾನೆಟೋರಿಯಂ ತಾರಾಲಯದಿಂದ ವಿಜ್ಞಾನಿಗಳು ಬರ್ತಾರೆ, JNP ಅಂತಾರೆ. ಆ ಪ್ರಸಿದ್ಧ ವಿಜ್ಞಾನಿಗಳ ಹೆಸರು ಕೂಡ ಇಲ್ಲಿದೆ. ಈ ತೆರನಾದಂಥ ಕಾರ್ಯಕ್ರಮಕ್ಕೆ ವಿವಿಧ ಶಾಲಾ ಕಾಲೇಜಿನಿಂದ ಅನೇಕ ವಿದ್ಯಾರ್ಥಿಗಳು ಬರ್ತಾರೆ ಮತ್ತು ನಮ್ಮ ಕಾರ್ಯಕರ್ತರು ಕೂಡ ಆ ಸಂಭ್ರಮದಲ್ಲಿ ಭಾಗ ತಗೊಂಡು ನಮ್ಮ ಮುಖ್ಯಮಂತ್ರಿಗಳು ಬರೋದರಿಂದ ನಾವು ಅದನ್ನು ಸಂಭ್ರಮಿಸಲಿಕ್ಕೆ ಈ ಕಾರ್ಯಕ್ರಮ ಸುಮಾರು ಒಂದು 10,000 ಜನ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಜಿಲ್ಲಾಧ್ಯಕ್ಷರು ನಮ್ಮ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತ ವಿಜ್ಞಾನಕ್ಕೆ ಸಂಬಂಧಪಟ್ಟ ಒಂದು ನೋಟನ್ನು ತಮ್ಮ ಕೈಗೆ ಕೊಟ್ಟಿದ್ದೀನಿ. ನಾನು ಹೇಳಿದ್ದನ್ನ ಮತ್ತು ಅದರಲ್ಲಿ ಇರೋದನ್ನು ತಮ್ಮಲ್ಲಿದೆ, ತಗೊಂಡು ಬರಬೇಕು. ಮತ್ತು ಇದು ಮುಗಿದ ಮೇಲೆ
ತಾವು ವೀಕ್ಷಣೆಗೆ ಇಲ್ಲಿ ಬರದಿಂದ ಸಿದ್ಧತೆ ನಡೆದಿದೆ ಚಂದನ ಶಾಲೆಯಲ್ಲಿ. ತಾವು ಸ್ವರ್ಗದವರು ಮಲ್ಲು ಎಲ್ಲರೂ ಕೂಡಿ ಚಂದನ ಶಾಲೆಗೆ ಬರಬೇಕು, ನಾವು ಎಲ್ಲ ಅಲ್ಲಿಗೆ ಬರ್ತೇವೆ ಅಂತ ಹೇಳಿ ಅದು 3 ದಿನದ ಕಾರ್ಯಕ್ರಮದೆಲ್ಲ ಡಿಟೇಲ್ ಇದೆ. ತಾವು ಅವ್ರಿಗೆ ಗೊತ್ತಿದೆ, ಅವರು ಪ್ರತಿ ಸಲ ಇರ್ತಾರಂತೆ. ಆಮೇಲೆ ಅವತ್ತಿನ ದಿನ ತಾವು ಬೇಗ ಬರ್ಬೇಕು. ಆಮೇಲೆ ನಿಮ್ಗೆ ಪಾಸಿನ ವ್ಯವಸ್ಥೆ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ತಾವೆಲ್ಲ ಮಾತನಾಡಿದಂತ ಎಲ್ಲ ಮಹನೀಯರು ಮಾತನಾಡಿದ್ದಾರೆ. ವಿಶೇಷವಾಗಿ ಚಂದನ್ ನಮ್ಮ ಲಕ್ಷ್ಮೇಶ್ವರ ಒಂದು ಹೆಮ್ಮೆಯ ಸಂಸ್ಥೆ ಚಂದನ್ ಶಾಲೆ. ಆ ಚಂದನ್ ಶಾಲೆ ಎಳೆ ಮರೆಕಾಯಿಯಂತೆ ಬಹುಶಃ ಲಕ್ಷ್ಮೇಶ್ವರಕ್ಕೆ ಅಷ್ಟು ಪ್ರಸಿದ್ಧಿಯನ್ನು ಪಡೆದಿತ್ತು ಇಲ್ಲೋ ಗೊತ್ತಿಲ್ಲ. ಆದರೆ ನಾಡಿನ ಉದ್ದು ಹೋಗಲಕ್ಕೂ ಕೂಡ ಬಹಳಷ್ಟು ಪ್ರಸಿದ್ಧತೆಯನ್ನು ಪಡೆದಂಥ ಒಂದು ಸಂಸ್ಥೆ. ಅಂಥ ಸಂಸ್ಥೆಗೆ ನಮ್ಮ ವಿಶ್ವದ ಒಬ್ಬ ಶ್ರೇಷ್ಠ ವಿಜ್ಞಾನಿ CN ರಾವ್ ಅವ್ರ ಕಡೆಯಿಂದ ಅದು ಗುರುತಿಸಲ್ಪಟ್ಟು ಅದಕ್ಕೆ ಮುಖಾಂತರ ಅದು ಅವರ ಒಂದು ಸಂಸ್ಥೆ ಅನ್ನೋ ವಿಚಾರದಲ್ಲಿ ಪ್ರತಿ ವರ್ಷ ಅವರ ಪ್ರಶಸ್ತಿಯನ್ನ ನಾಡಿನಲ್ಲಿ ಇರ್ತಕ್ಕಂಥ ಈ ನಾಡಿಗೆ ಸೇವೆ ಮಾಡದಂಥ ಅನೇಕ ಮಹನೀಯರಿಗೆ ಪ್ರತಿ ವರ್ಷ ಕೊಡುವುದು ಬಂದಿದ್ದಾರೆ. ಈ ವರ್ಷ 10ನೇ ವರ್ಷದ ಪ್ರಶಸ್ತಿ. ಅವತ್ತು ವಿಶೇಷವಾಗಿ ಸನ್ಮಾನ್ಯ BS ಪಾಟೀಲ್ರು